ಅಮ್ಮ ಬನ್ನಿ ಅಡುಗೆ ಮಾಡೋಣ. ಗೌರಿ, ನೀನೇನು ಮಾಡಬೇಕು ಅಡುಗೆನ ನಾನೇ ಮಾಡ್ಕೋತೀನಿ. ನಮ್ಮ ಅಳಿಯಂದ್ರ ಜೊತೆ ಕೂತ್ಕೊ ಮಾತಾಡುವ. ಆಮೇಲೆ ಇದ್ದಿದ್ದೆ ಅಡುಗೆ ಮಾಡೋದು. ಗೌರಿ, ನಾನು ಇದ್ದೀನಲ್ಲ, ನೀನೇನೇ ಯೋಚನೆ ಮಾಡಬೇಡ. ನಮ್ಮ ಅತ್ತಿಗೆ ಜೊತೆ ಸೇರಿಕೊಂಡು ನಾನು ಅಡುಗೆ ಮಾಡ್ತೇನೆ. ನಮ್ಮ ರಾಜು ಜೊತೆ ಕೂತ್ಕೋಗು. ಅವನಿಗೂ ಒಬ್ಬನೇ ಕೂತ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ನಡೆಯೋ ಸಾಕೆ, ನಾನು ನಿಮ್ಮ ಜೊತೆನೇ ಕೂತ್ಕೋತೇನೆ. ಒಬ್ಬಳೇ ಕೂತ್ಕೊ ಏನು ಮಾಡಲಿ? ಮಕ್ಕಳಿಬ್ಬರು ಮಾತಾಡ್ಕೊಳ್ಳಿ. ಅವ್ರ ಮಧ್ಯೆ ನಾನೇನು ಮಾಡಲಿ ಕೂತ್ಕೊಂಡು? ಅವ್ರ ಮಾತುಕತೆ ಏನೋ ಮಾತಾಡ್ಕೊಡ್ಲಿ. ನೀಡಿ, ನಾನು ಬರ್ತೇನೆ ನಿಮ್ಮ ಜೊತೆ. ಬೀಗ್ರೆ ನೀವು ಮಲ್ಕೊಳ್ಳಿ. ಸರಿ ಬನ್ನಿ ಅಕ್ಕ. ಆಗಿದ್ರೆ ನೀವು ಒಬ್ಬರೇ ಕೂತ್ಕೊ ಏನು ಮಾಡ್ತೀರಾ? ಅಯ್ಯಪ್ಪ, ಮಂಡಿ ಹಿಡ್ಕೊಳ್ಳುತ್ತೆ ಸಾಕೆ. ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ. ಮಂಡಿ ನೋವು. ಒಂದ್ಸರಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬಾರ್ದಕ್ಕ? ಅಯ್ಯೋ ಬಾರೆ, ಆಸ್ಪತ್ರೆಗೆ ಹೋದರೆ ಅದು ಇದು ಅದೇನೇನೋ ಬರೆದಿರ್ತಾರೆ. ಆ ಮಾತ್ರೆ ಈ ಮಾತ್ರೆ ಅಂದ್ಕೊಂಡು ಒಂದು ತಿಂಗಳು ತಿರುಗಾಡಬೇಕಾಗುತ್ತೆ. ಸುಮ್ಮನೆ ಯಾಕೆ ವಯಸ್ಸಾದ್ಮೇಲೆ 108 ನೋವು ಅಂತ. ಇನ್ನೇನು ನಮ್ಮ ಕತೆ ಮುಗೀತು. ಇನ್ನೇನಿದ್ರು ನಮ್ಮ ಮಕ್ಕಳು ನೋಡಬೇಕಷ್ಟೆ. ಗೌರಿ, ನೀನು ಹೋಗಮ್ಮ, ಹಳೆಯಂದ್ರ ಜೊತೆ ಕೂತ್ಕೋ ಹೋಗು. ಅಡುಗೆ ಆದಮೇಲೆ ಕರಿತೇನೆ. ಸರಿ ನಂಜಕ್ಕ, ನೀವು ಮಲ್ಕಳಿ ಹೋಗಿ. ಅಡುಗೆ ಆದಮೇಲೆ ನಾನೇ ಎದ್ದೇಳಿಸ್ತೇನೆ. ಅಲ್ಲಿಂದ ಸಾಕಾಗಿ ಬಂದಿದ್ದೀರಾ? ಅಯ್ಯೋ ಬಿಡೋರಕ್ಕೂ, ಒಬ್ಬಳೇ ಕೂತ್ಕೊ ಏನು ಮಾಡಲಿ? ನಮ್ಮ ಊರೇನು ಭಾಳ ದೂರ ಇದೆಯಾ? ಎಲ್ಲಿ ಹತ್ರದಲ್ಲಿ ತಾನೆ, 1-2-3 ಕಿಲೋಮೀಟ್ರ್ ಅಷ್ಟೇ. ನಡಿ, ನಾನು ನಿಮ್ಮ ಜೊತೆ ಕೂತ್ಕೋತೇನೆ. ಸರಿಯಾಗಿದ್ರೆ ಬನ್ನಿ ಅಕ್ಕ. ರೀ, ನಿಮ್ಗೇನಾದರೂ ಮಾಡ್ಕೊಬಂದು ಕೊಡ್ಲಾ? ರಾಗಿ ಅಂಬ್ಲಿ ಕಾಯಿಸ್ಲಾ? ಅಕ್ಕಿ ಗಂಜಿ ಕಾಯಿಸ್ಕೊಬರ್ಲಾ? ನನಗೇನು ಬೇಡ ಬಿಡು. ಈಗ ತಾನೇ ರಾಗಿ ಅಂಬ್ಲಿ ಕುಡ್ತಿದ್ದೀನಲ್ಲ, ಹೊಟ್ಟೆ ತುಂಬ್ದಾಗಿದೆ. ಬೇಗ ಅಡುಗೆ ಮಾಡಿಬಿಡು. ನಮ್ಮ ಬೀಗರು ಬರೋ ತನಕ ಊಟ ಮಾಡ್ಕೊ ಹೋಗ್ತಾರೆ. ಇಲ್ಲಾಂದರೆ ಹೋಗಬೇಕು ಅಂದ್ಬಿಟ್ಟು ತುದಿಗಾಲಲ್ಲಿ ನಿಂತ್ಕೊಬಿಟ್ಟು ಹೋಗ್ತಾರೆ. ಸರಿ, ಬೇಗ ಅಡುಗೆ ಮಾಡಿಬಿಡ್ತೀನಿ. ಆಗಿದ್ರೆ ಮಲ್ಕೊಳ್ಳಿ. ನೀವು ಏನಾದರೂ ಬೇಕಾದರೆ ಕೂಗಿ. ನಮ್ಮ ಗೌರಿ ಮದುವೆ ಹತ್ರದಲ್ಲಿ ಈ ಥರ ಆಗೋಯ್ತಲ್ಲ. ಅವಳ ಮದುವೆನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡಿದ್ದೆ. ಎಲ್ಲ ಕಡೆನೂ ಓಡಾಡಬೇಕು, ಎಲ್ಲರಿಗೂ ಮದುವೆ ಕಾರ್ಡ್ ಕೊಡಬೇಕು ಅಂದ್ಕೊಂಡಿದ್ದೆ. ನನಗೆ ಕಾಲು ನೋವು ಬಂದ್ಬಿಡ್ತು. ಎಲ್ಲೂ ಓಡಾಡೋಕ್ಕಾಗ್ದಿದ್ದಾಗ ಆಗೋಯ್ತಲ್ಲ. ಏನು ಮಾಡೋದು? ನಮ್ಮ ಚಂದ್ರೂ ಒಬ್ರು ಕೊಟ್ಟರೆ ಇನ್ನೊಬ್ರು ಕೊಡೋಲ್ಲ. ಇನ್ನೂ ಅವನಿಗೆ ನಮ್ಮ ಹಳೆ ಸಂಬಂಧಿಕರು ಯಾರು ಅಂತಲೇ ಗೊತ್ತಿಲ್ಲ. ಏನಪ್ಪ ಮಾಡೋದು? ಅಲ್ಲಿ ತನಕ ತಿರ್ಗಾಡೋಕ್ಕಾಗ್ಬಿಟ್ರೆ ಸಾಕಪ್ಪ ದೇವ್ರೆ. ಅತ್ತಿಗೆ ಹೋಗಿದ್ದು ಬರ್ತೀನಿ. ಇನ್ನೊಂದೆರಡು ದಿನ ಇದ್ದು ಹೋಗು ಸಾಕಿ. ಇವಾಗ ಏನು ಮಾಡ್ತಿದ್ದೆ? ಊರಿಗೆ ಹೋಗಿ ಮದುವೆ ಹತ್ರಕ್ಕೆ ಬರ್ತೀನಿ ಬಿಡಿ ಅತ್ತಿಗೆ. ಈಗ ಮನೆ ಮಠ ನೋಡೋದು ಬೇಡವಾ ಹೇಳಿ ಅತ್ತಿಗೆ? ನಿಮ್ಮಣ್ಣ ಹೊಲ ಗದ್ದೆಗೆ ಹೋದರೆ ಮನೇಲಿ ನಾನು ಒಬ್ಬ ಇದ್ದು ಹೊಸ ಕರ ನೋಡಿದಾಗುತ್ತಾ? ಬಂದವ್ರಿಗೆ ಹೋದವ್ರಿಗೆ ನೀರು ಕೊಟ್ಕೊಂಡು ಇರಬೇಕಲ್ಲ ಅತ್ತಿಗೆ. ಇನ್ನು ನಿಮ್ಮ ಅಣ್ಣನಿಗಂತೂ ಅಡುಗೆ ಮಾಡ್ಕೊ ಊಟ ಮಾಡೋಕ್ಕೆ ಬರೋಲ್ಲ. ಎಷ್ಟೋ ದಿನ ಹೋಟೆಲ್ಲೇ ತಿಂತಾರೆ. ಬಿಡಿ, ಬರ್ತೀನಿ ಮದುವೆ ಹತ್ರಕ್ಕೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ನಮ್ಮ ಚಿನ್ನು ಇರ್ತಾಳೆ ಬೇಕಾದರೆ ನಿಮ್ಮ ಜೊತೆ. ನಡೀರಿ ಅಕ್ಕ, ಹೊರಡೋಣ. ಸಾಕೆ, ನಿಮ್ಮ ಅತ್ತಿಗೆ ಅಷ್ಟೊಂದು ಹೇಳ್ತಿದ್ದಾರಲ್ಲ, ಇನ್ನೊಂದೆರಡು ದಿನ ಇದ್ದು ಬಾ. ಅವ್ರಿಗೂ ಮದುವೆ ಮನೆ ಕೆಲಸ ಮಾಡಿಕೊಟ್ಬಿಟ್ಟು ಬಾ ನಿಧಾನವಾಗಿ. ಈಗೇನು ಅರ್ಜೆಂಟು? ನಮ್ಮ ಭಾವ ಇದ್ದಾರಲ್ಲ, ದನ ಕರು ನೋಡ್ಕೋತಾರೆ. ಇಲ್ಲ ಕಣ್ಣಡಿರಿ ಅಕ್ಕ, ಎಷ್ಟು ದಿನ ಇರೋಕ್ಕಾಗುತ್ತೆ? ಅಲ್ಲಿ ನನ್ನ ಮನೆ ಕತೆ ಏನು ಹೇಳಿ? ದನ ಕರು ನೀರು ಕುಡಿಸ್ಕೊಂಡಿರೋದು ಬೇಡವೆ? ಇವರು ಹೊಲ ಗದ್ದೆಗೆ ಹೋದರೆ ಯಾವತ್ತೂ ಮನೇಲೇ ಇರ್ತಾರಾ? ಮತ್ತು ಇವ್ರಿಗೆ ಊಟ ತಿಂಡಿ ಮಾಡಿಕೊಡೋದು ಬೇಡವಾ ಅಕ್ಕ? ಮದುವೆ ಹತ್ರಕ್ಕೆ ಬರ್ತೀನಿ, ನಡೀರಿ. ಇವಾಗ ನಿಮ್ಮ ಜೊತೆನೇ ಬರ್ತೀನಿ ಊರಿಗೆ. ಬಾ ಸಾಕಿ. ಆಗಿದ್ರೆ ನನಗೂ ಸ್ವಲ್ಪ ಮದುವೆ ಮನೆ ಕೆಲಸ ಒಬ್ಬಳೇ ಮಾಡಬೇಕು. ಅಕ್ಕಿಗೆ ಸೋಸ್ಕೊಡುವೆ ಬಾ. ಗೌರಿ, ಹೋಗಿದ್ದು ಬರ್ತೀನಿ. ನಿನ್ನ ಆರೋಗ್ಯದ ಕಡೆ ಗಮನ ಹರಿಸು. ಆಯ್ತು ರೀ, ಹೋಗಿದ್ದು ಬನ್ನಿ. ಇನ್ನು ಮಧ್ಯೆ ಬರಲ್ಲ ಅನಿಸುತ್ತೆ. ಏನಾದರೂ ಬಿಡು ಸಿಕ್ತಾಗ ಬನ್ನಿ, ಈ ಕಡೆ ಬಂದಿದ್ದು ಹೋಗಿ. ಇಲ್ಲ ಗೌರಿ, ಇನ್ನು ಬರೋಕ್ಕಾಗಲ್ಲ. ಇನ್ನೇನಿದ್ರು ನಿನ್ನ ಮದುವೆ ದಿನಕ್ಕೆ ನೋಡ್ತೇನೆ. ಏನು ಬೇಜಾರು ಮಾಡ್ಕೋಬೇಡ. ನನಗೆ ಬಿಡುವೇ ಇರಲ್ಲ ಗೌರಿ. ಅದು ಇದು ಕೆಲಸ ಅಂತ ಇರುತ್ತೆ. ಮೊದಲು ಹೊಲಕ್ಕೆ ಹೋಗ್ತಾ ಇದ್ದೆ, ಯಾವ ಕಡೆನೂ ಹೋಗೋಕ್ಕಾಗ್ತಿರ್ಲಿಲ್ಲ. ಈಗ ಅಪ್ಪನೂ ಅಮ್ಮನೂ ಹೊಲಕ್ಕೆ ಹೋಗಬೇಡ, 1 ತಿಂಗಳು ಮನೇಲೇ ಇರು ಅಂತ ಹೇಳಿದ್ದಾರೆ. ಮನೇಲಿದ್ದರೆ ಬೇರೆ ಕೆಲಸನೂ ಇರುತ್ತಲ್ಲ, ಅದು ನಾನೇ ನೋಡಬೇಕಲ್ವಾ? ಇನ್ನೊಬ್ರು ಇದ್ದಾರೆ ಮಾಡೋದಕ್ಕೆ. ಬಿಡು, ನಿನ್ನ ಮದುವೆ ದಿನಕ್ಕೆ ನೋಡ್ತೇನೆ. ನೀನೇನು ಬೇಜಾರು ಮಾಡ್ಕೋಬೇಡ. ಸರಿ, ಹೋಗಿದ್ದು ಬನ್ನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಮದುವೆ ದಿನನೇ ನೋಡೋರಂತೆ. ಬಾವಾ, ಹೋಗಿದ್ದು ಬರ್ತೀರಾ? ಸರಿ ಚಂದ್ರು, ಹೋಗಿದ್ದು ಬರ್ತೇನೆ. ಮಾವ ಅವ್ರನ್ನ ಹುಷಾರಾಗಿ ನೋಡ್ಕೊ. ಜಾಸ್ತಿ ಕೆಲಸ ಏನೂ ಮಾಡಿಸೋಕೆ ಹೋಗಬೇಡ. ಎಲ್ಲನೂ ಜವಾಬ್ದಾರಿಯುತವಾಗಿ ನೀನೇ ಮಾಡು, ಆಯಿತಾ? ಅವ್ರು ಸ್ವಲ್ಪ ಹುಷಾರಾಗೋವರೆಗೆ
ನೋಡ್ಕೊ ಹುಷಾರಾಗಿ. ಸರಿ ಪಾವ, ನಾನೇ ಮಾಡ್ಕೋತೀನಿ ಎಲ್ಲ ಕೆಲಸನೂ. ಅವ್ರು ಸ್ವಲ್ಪ ಹುಷಾರಾಗಿ ಓಡಾಡೋದಾದರೆ ಅಷ್ಟೇ ಸಾಕು ಬಾವ. ಚಿನ್ನಮ್ಮ, ಹತ್ತಾಗಿ ಹೋಗ್ತೀನಿ, ಗದ್ದೆಗೆ ಹೋಗ್ತೀನಿ, ಸುತ್ತಾಡ್ತೀನಿ ಅಂದರೆ ಇವಾಗಲೇ ನಮ್ಮ ಜೊತೆ ಆಟೋ ಹತ್ತು ಊರಿಗೆ ಹೊರಡೋಣ. ಇಲ್ಲ ಅಂದರೆ ಎಲ್ಲೂ ಹೋಗಲ್ಲ ಅಂದರೆ ನಿಮ್ಮ ಅತ್ತೆಗೆ ಸ್ವಲ್ಪ ಮನೆ ಕೆಲಸ ಮಾಡಿಕೊಡು. ಸೋಂಬೇರಿಯಾಗಿ ಕೂತ್ಕೋಬೇಡ. ಮದುವೆ ಕೆಲಸ ನಿಮ್ಮ ಅತ್ತೆಗೆ ಒಬ್ಬಳಿಗೆ ಜಾಸ್ತಿ ಆಗಿಬಿಡುತ್ತೆ. ಗೌರಿ ಅಕ್ಕನ ಕೈಲಿ ಏನೂ ಜಾಸ್ತಿ ಕೆಲಸ ಮಾಡ್ಸೋಕೆ ಹೋಗಬೇಡಿ. ಮದುವೆ ಏನು ಆರಾಮಾಗಿರಲಿ. ನೀನು ನಿಮ್ಮ ಅತ್ತೆಗೆ ಸ್ವಲ್ಪ ಸಹಾಯ ಮಾಡಿಕೊಡು. ಸುಮ್ಮನೆ ಉಣ್ಕೊ ಕೂತ್ಕೋಬೇಡ. ಆಯಿತಾ ಚಿನ್ನಮ್ಮ? ಸರಿ ಬಿಡಿಯಪ್ಪ, ನೀವು ಹೇಳಿದ್ರಲ್ಲ, ಯಾವ ಕಡೆನೂ ಹೋಗಲ್ಲ, ಮನೇಲೇ ಅತ್ತೆ ಜೊತೆ ಕೆಲಸ ಮಾಡ್ಕೊ ಇರ್ತೀನಿ. ಸರಿ ಕಣವ, ಹೋಗಿದ್ದು ಬರ್ತೀವಿ. ಚಂದ್ರು, ಹೋಗಿದ್ದು ಬರ್ತೀನಿ. ಬೀಗ್ರ ಆರೋಗ್ಯ ಹುಷಾರು. ಮದುವೆ ತನಕ ಹುಷಾರಾಗ್ಬಿಡ್ಲಿ. ಸ್ವಲ್ಪ ತಿರ್ಗಾಡೋದಾದರೆ ಅಷ್ಟೇ ಸಾಕು ನಮಗೆ. ಇನ್ನು ಮದುವೆ ಸಂಭ್ರಮದಲ್ಲಿ ಅವ್ರೊಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಚಂದ್ವ ನಮಗೆ. ಅಲ್ಲಿ ತನಕ ಹೇಗೋ ಸುಧಾರಿಸ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ. ಚಂದ್ರು, ಎಲ್ಲ ಕೆಲಸನೂ ನೀನೇ ಮಾಡು, ಜವಾಬ್ದಾರಿಯಾಗಿ ತಗೊಂಡು. ಇನ್ನೂ ನೀನು ಚಿಕ್ಕವನಲ್ಲ, ಆಯಿತಾ? ನಮ್ಮ ಬೀಗರು ನೋಡಿದ್ರೆ ಹುಷಾರಿಲ್ಲ, ತಿರ್ಗಾಡೋಕ್ಕಾಗ್ತಾ ಇಲ್ಲ. ನೀನು ಎಲ್ಲ ಕಡೆನೂ ಓಡಾಡ್ಕೊಂಡು ಎಲ್ಲ ಕೆಲಸನೂ ಮುಗಿಸು. ಸರಿ ಕಣವರೆಗೂ ಹೋಗಿದ್ದು ಬರ್ತೇನೆ. ಚಂದ್ರು, ಹೋಗಿದ್ದು ಬರ್ತೇನೆ. ನಮ್ಮ ಭಾವನ ಹುಷಾರಾಗಿ ನೋಡ್ಕೊಳ್ಳಿ. ಚಂದ್ರು, ನೀನು ಆಟ ಆಡೋಕೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ ಅಂತ ನಿಂತ್ಕೋಬೇಡ. ನಿಮ್ಮ ಅಕ್ಕನ ಮದುವೆ ಮುಗಿಯ ತನಕ ಮನೇಲಿ ಇದ್ದು ಎಲ್ಲ ಕೆಲಸನೂ ನಿಭಾಯಿಸು. ನಿಮ್ಮ ಅಪ್ಪನ ಆರೋಗ್ಯ ಬೇರೆ ಸರಿ ಇಲ್ಲ, ತಿರ್ಗಾಡೋಕ್ಕಾಗಲ್ಲ. ಇವಾಗ ಎಲ್ಲ ಕಡೆನೂ ನೀನೇ ಹೋಗಬೇಕು. ಅವ್ರು ಹುಷಾರಾದ್ಮೇಲೆ ಅವರೇ ಮಾಡ್ತಾರೆ. ಅಲ್ಲಿ ತನಕ ನೀನೇ ಮಾಡು ಚಂದ್ರು. ಮದುವೆ ತನಕ ಹೇಗೋ ತಿರ್ಗಾಡೋದಾದರೆ ಅಷ್ಟೇ ಸಾಕು ಭಾವ. ಅಲ್ಲಿ ಹೋಗ್ಬೇಡ ಚಂದ್ರು. ರುಕು, ಅಲ್ಲಿ ಹೋಯ್ತು ಅಂದರೆ ಹೇಳು, ನನಗೆ ಅವ್ನು ಬಂದು ವಿಚಾರಿಸ್ಕೋತೇನೆ. ಚಿನ್ನಮ್ಮ, ನಿಮ್ಮ ಅತ್ತೆಗೆ ನೀನು ಕೆಲಸ ಮಾಡಿಕೊಡು. ರುಕು, ಚಿನ್ನಮ್ಮನ ಕೈಲಿ ಕೆಲಸ ಮಾಡಿಸ್ಕೊ. ಸುಮ್ಮನೆ ಕೂರಿಸ್ಬೇಡ, ಅವಳು ಕೆಲಸ ಕಲ್ತ್ಕೊಳ್ಳಿ. ಸರಿ, ಎಲ್ಲರೂ ಹೋಗಿದ್ದು ಬರ್ತೀರಾ? ನಂಜಕ್ಕ, ಸಿದ್ದನ, ಮಾದನ, ಹೋಗಿದ್ದು ಬನ್ನಿ ಹುಷಾರಾಗಿ. ಹಳೆ ಅಂದರೆ ಹುಷಾರಾಗಿ ಹೋಗಿದ್ದು ಬನ್ನಿ. ನೀವು ಒಬ್ಬೊಬ್ಬರೇ ಅಲ್ಲಿ ಹೋಗಬೇಡಿ. ಅರ್ಶನ ಮೈ ಮೊದಲ ಥರ ಒಬ್ಬೊಬ್ಬರೇ ತಿರ್ಗಾಡಕ್ಕೆ ಹೋಗಬೇಡಿ. ಮದುವೆ ಆಗೋರಿಗೆ ಸ್ವಲ್ಪ ದಿನ ಮನೇಲೇ ಇರಿ, ಯಾವ ಕಡೆನೂ ಹೋಗಬೇಡಿ. ಆಯಿತು ಅತ್ತೆ, ಹೋಗಿದ್ದು ಬರ್ತೇನೆ. ಗೌರಿ, ಹೋಗಿದ್ದು ಬರಲಾ? ಸರಿ, ಹೋಗಿದ್ದು ಬನ್ನಿ. ಇನ್ನೊಂದು ಸರಿ ಬಂದಿದ್ದು ಹೋಗಿ ಬಿಡುವಿತ್ತಾಗ. ರಾಜು, ಆಟೋ ಸ್ಟಾರ್ಟ್ ಮಾಡ್ಲಾ? ಹೊರಡೋಣ? ಹಿರಿ ರವಿಯಣ್ಣ, ನೀವೇನು ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಏನೇನೋ ಮಾತಾಡ್ಕೋತಿದ್ದಾರೆ ಪಾಪ, ಅವರಿಬ್ಬರು ಸಪ್ರೇಟು. ಮಾತಾಡ್ಕೊಳ್ಳಿ, ಒಂದು 5 ನಿಮಿಷ ವೆಯ್ಟ್ ಮಾಡಿ, ಏನಾಗಲ್ಲ. ಭಾವಿ ಪತ್ನಿ ನಮ್ಮ ರಾಜಣ್ಣನಿಗೆ ಏನಾದರೂ ಇರುತ್ತೆ ಅವ್ರ ಪರ್ಸ್ನಲ್ಗಳು ಮಾತಾಡೋದು. ಇನ್ನು ಮದುವೆ ಹತ್ರಕ್ಕೆ ಅವ್ರು ನೋಡೋದು, ಅಲ್ಲಿವರೆಗೂ ನೋಡಲ್ಲ ಒಬ್ರಿಗೊಬ್ರು. ಮಾತಾಡ್ಕೊಳ್ಳಿ, ಇರಿ. ರಾಜಣ್ಣ, ಗೌರಕ್ಕ, ನೀವು ಮಾತಾಡ್ಕೊಳ್ಳಿ, ಏನು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು 5 ನಿಮಿಷ ಕಾಯ್ತಾರೆ. ತರಲೆ, ಸುಮ್ಮನೆ ಇರೇ, ನಾವೇನು ಮಾತಾಡ್ತೀವಿ ಅಂತಿದ್ದು. ಇವಳೊಬ್ಳು. ರವಿ, ಆಟೋ ಸ್ಟಾರ್ಟ್ ಮಾಡಪ್ಪ, ಹೊರಡೋಣ. ಇನ್ನು ಊರಿಗೆ ಹೋಗೋ ತನಕ ತಡ ಆಗ್ಬಿಡುತ್ತೆ. ಕತ್ಲೆಲ್ಲಿ ಹೋದ್ರೆ ಚೆನ್ನಾಗಿರಲ್ಲ. ದಾರಿ ಮಧ್ಯೆ ಕಾಡು ಪ್ರಾಣಿಗಳ ಕಾಟ ಬೇರೆ. ಸರಿ, ಬನ್ನಿ ಅಣ್ಣ. ಅತ್ತೆ, ಮಾವ, ಹೋಗಿದ್ದು ಬರ್ತೀರಾ? ಗೌರಿ, ಹೋಗಿ ಬರ್ತೀವಿ. ಗೌರಿ, ಹೋಗಿದ್ದು ಬರ್ತೇನೆ. ನೀನು ಹುಷಾರು, ಒಬ್ಬೊಬ್ಬಳೇ ಅಲ್ಲಿ ಇಲ್ಲಿ ತಿರ್ಗಾಡಕ್ಕೆ ಹೋಗ್ಬೇಡ. ಚಿನ್ನಮ್ಮನ ಕರ್ಕೋಗೋದು ಜೊತೆಯಲ್ಲಿ. ಮಾದನ, ನಮ್ಮ ಬೀಗರು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಮದುವೆವರೆಗೆ ತಿರ್ಗಾಡ್ಬೋದು. ಕಣ್ಣ ಚೇತರಿಸ್ಕೊಂಡಿದ್ದಾರೆ. ಸ್ವಲ್ಪ ನೋವಿದೆ ಅಂತ ಹೇಳಿದ್ರಲ್ಲ, ಮದುವೆವರೆಗೆ ಎಲ್ಲ ಸರಿಯಾಗಿರುತ್ತೆ ಬಿಡು, ಓಡಾಡ್ತಾರೆ ಅವರು. ಏನೇ ಆದರೂ ನಮ್ಮ ಬೀಗರಾಗೆ ಅವ್ರ ಮಗ ಇನ್ನೂ ಚಿಕ್ಕವನು, ಅವ್ನಿಗೇನು ಗೊತ್ತಾಗುತ್ತಾನ? ಅವ್ನಿಗೆ ಹಳೆ ನೆಂಟರೆಲ್ಲ ಗೊತ್ತಿರಲ್ಲ. ಹಾಗಾಗಿ ಊರೇ ಸ್ವಲ್ಪ ಅಲ್ಲಿವರೆಗೆ ಚೇತರಿಸ್ಕೊಂಡ್ರೆ ಸರಿಯಾಗಿಬಿಡುತ್ತೆ. ಹ್ಞೂ ಕಡ್ಲಸಿದ, ನೀನು ಹೇಳೋದು ನಿಜನೇ ಐತೆ. ನಮ್ಮ ಭಾವ ಇದು ಮಾಡ್ದಾಗಲ್ಲ. ಹಳೆ ನೆಂಟ್ರೆಲ್ಲ ನಮ್ಮ ಭಾವನಿಗೆ ಗೊತ್ತು. ನಮ್ಮ ಚಂದ್ರಿಗೇನು ಗೊತ್ತು? ಅವನೆಲ್ಲ ಏನಕ್ಕೆ ಹೋಗಿ ನೋಡಿದ್ದಾನೋ, ಹಬ್ಬ ಹರಿದಿನಕ್ಕಾದ್ರೂ ಹೋದಾನ, ಎಲ್ಲೂ ಹೋಗಲ್ಲ ಅವನು. ಮದುವೆವರೆಗೆ ಸರಿಯಾಗ್ಬೋದು ಅನಿಸುತ್ತೆ. ತಿರುಗಾಡ್ತಾರೆ ಅಲ್ಲಿ ತನಕ. ಈಗ ಸ್ವಲ್ಪ ನೋವೆಲ್ಲ ಹೋಗಿದೆಯಲ್ಲ, ನೋಡೋಣ. ಇನ್ನೇನು ಸ್ವಲ್ಪ ಮುಂದೆ ಎಲ್ಲಿ ತಗೋಗ್ತೀಯ? ಸರಿ ನಂಜಕ್ಕ, ಎಲ್ಲರೂ ಹುಷಾರಾಗಿರಿ. ರವಿ, ಆಮೇಲೆ ಕೊಡ್ತೇನೆ. ಆಯಿತು ಬಿಡು ರಾಜು, ಆಮೇಲೆ ಕೊಡುವೆ. ಸರಿ ಅಕ್ಕ, ನಾನು ಹೋಗಿ ಬರ್ತೇನೆ. ಆಯಿತು ಸಾಕಿ, ನಾಳೆಯಿಂದ ತಗೋ ಮನೆ ಕಡೆ ಅಕ್ಕಿ ಸೋಸ್ಕೊಡುವೆ. ಸರಿ ಅಕ್ಕ, ನಾಳೆ ಬರ್ತೇನೆ. ಹೋಗಿದ್ದು ಬರೋದೇನು ಕ್ಲಾಸಿದ್ದ? ಆಯಿತು ಅಣ್ಣ, ಹೋಗಿದ್ದು ಬನ್ನಿ. ನಾಳೆ ನಮ್ಮ ಮನೆ ಕಡೆ ಬನ್ನಿ, ಸ್ವಲ್ಪ ಕೆಲಸ ಇದೆ, ಮಾಡೋಣ. ಸರಿ ಕಣ್ಲ, ಬರ್ತೇನೆ. ಅಂತೂ ಬೀಗರನ್ನು ನೋಡ್ಕೊ ಬಂದಾಗಾಯ್ತು, ಬೀಗರು ಊರವ್ರಿಗೂ ಕಾರ್ಡ್ ಕೊಟ್ಟಾಗಾಯ್ತು. ಸದ್ಯ 2 ಕೆಲಸನೂ ಮುಗ್ದಾಗಾಯ್ತು.